ಇಷ್ಟು 7 IPL ಮ್ಯಾಚ್ಗಳು ಬೆಂಗಳೂರಿನಲ್ಲಿ ನಡೀತಲ್ಲ. ಇದುವರೆಗೆ ಎಷ್ಟು ವರ್ಲ್ಡ್ ಕಪ್ ಮ್ಯಾಚ್ಗಳು ನಡೆದಿದ್ದಾವೆ? ಎಲ್ಲಾದರೂ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಎದುರುಗಡೆ ಆಯ್ತು. ಇಷ್ಟು ಜನ ಬನ್ನಿ ಅಂತೇಳಿ ಓಪನ್ ಆಗಿ ಮುಖ್ಯಮಂತ್ರಿಯರೇ ಟ್ವೀಟ್ ಮಾಡಿ ಕರಿತಾ ಇದಾರಲ್ಲ. ವಿಧಾನಸೌಧ ಎದುರುಗಡೆ ಇವರು ಶಾಲು ಮತ್ತು ಪೇಟ ಹಾಕುವಂತ ಅಗತ್ಯ ಇತ್ತ? ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರ್ಬೋದಿತ್ತಲ್ವಾ? ಅಲ್ಲೇ ಬೆಳಗ್ಗೆಯಿಂದಲೂ ವ್ಯವಸ್ಥೆನ ಮಾಡ್ಬಿಟ್ಟು ಒಂದೇ ಕಡೆ ಕೊಡ್ಬೋದಿತ್ತಲ್ವಾ? ಪೊಲೀಸರು ಏರ್ಪೋರ್ಟ್ ಹತ್ರ ಅವ್ರು ಬಂದು ಇಳಿದಾಗ ಅಲ್ಲಿಂದ ರಕ್ಷಣೆ ಕೊಡಬೇಕು, ದಾರಿ ಉದ್ದಕ್ಕೂ ರಕ್ಷಣೆ ಕೊಡಬೇಕು. ವಿಧಾನಸೌಧ ಎದುರುಗಡೆ ಇವ್ರ ಮಕ್ಕಳಿಗೆ ಆಟೋಗ್ರಾಫ್ ತಗೊಳ್ಳೋದಕ್ಕೆ ರಕ್ಷಣೆ ಕೊಡಬೇಕು. ಚಿನ್ನಸ್ವಾಮಿ ಸ್ಟೇಡಿಯಂ ಎದುರುಗಡೆ ರಕ್ಷಣೆ ಕೊಡಬೇಕು. ಪೊಲೀಸರು ಏನ್ ಮಾಡ್ತಾರೆ ವ್ಯವಸ್ಥೆನ? ಒಂದು ಕಡೆ ಕಾರ್ಯಕ್ರಮ ಮಾಡ್ಬೋಯ್ತಲ್ಲ, ಬಂದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ಸ್ಟೇಜ್ ಹಾಕಿ ಅಲ್ಲೇ ಕಾರ್ಯಕ್ರಮ ಇವ್ರದೊಂದು 15-20 ನಿಮಿಷ ಮುಗಿಸ್ ಹೋಗ್ಬೋದಿತ್ತಲ್ವಾ? ಅಲ್ಲೇ ಇವರು ಗ್ಯಾಲರಿನಲ್ಲಿ ಕುತ್ಕೋಬೋದಿತ್ತಲ್ವಾ? ಎರಡೆರಡು ಕಡೆ ಯಾಕೆ ಮಾಡಿದ್ರಿ ಸರ್? ಆಮೇಲೆ ನಿಮ್ಮನ್ನು ರಿಸೀವ್ ಮಾಡಕ್ಕೆ ವಿರಾಟ್ ಕೊಹ್ಲಿ ಕರೆದಿದ್ದ? ನೀವ್ ಯಾಕೆ ರಿಸೀವ್ ಮಾಡಕ್ ಹೋಗಿದ್ರಿ? ನಿಮಗೆ ವ್ಯವಸ್ಥೆ ಮಾಡಕ್ ಆಗಲ್ಲ ಅಂದ್ಮೇಲೆ ಪ್ರಚಾರಕ್ಕೆ ಹೋದ್ರಿ. IPL ಹೆಡ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. IPL ಹೆಡ್ ಇದು ನಾವು ಯಾವ್ದು ಈ ತರದ ಒಂದು ಪ್ರಿಪರೇಷನ್ ನಡೀತಾ ಇರೋದೇ ನಮಗೆ ಗೊತ್ತಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾದ್ಮೇಲೆ ಇವ್ರು ಯಾಕೆ ಮಾಡ್ಬೇಕಿತ್ತು? ಇವ್ರ ಸಚಿವರೆಲ್ಲ ಯಾಕೆ ಓಡೋಗ್ಬಿಟ್ಟು ಬುಕ್ಕೆ ಕೊಡಕ್ ಹೋಗ್ಬೇಕು? ಯಾಕೆ ಇವ್ರ ಮಕ್ಕಳನ್ನ ಕರ್ಕೊ ಬರ್ಬೇಕು? ಇವ್ರು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ, ನಿಮ್ಮ ಮಕ್ಕಳನ್ನ ಹೆಂಗ್ ಕರ್ಕೊ ಹೋಗಿದ್ರಿ? ನಿಮಗೆ ಯಾಕೆ ಆಟೋಗ್ರಾಫ್ ಬೇಕು? ನಿಮ್ಮ ಮಕ್ಕಳಿಗೆ ಯಾಕೆ ಪ್ರಚಾರ ಬೇಕು? ಇಷ್ಟೆಲ್ಲ ನಿಮ್ಮ ಮಕ್ಕಳಿಗೆ ಪ್ರಚಾರ ಪಡ್ಕೊಳ್ಳೋದಕ್ಕೆ ಅಲ್ಲಿ ನೀವು ಕಾರ್ಯಕ್ರಮವನ್ನು ವಿಧಾನಸೌಧದ ಎದುರುಗಡೆ ಮಾಡ್ತೀರಿ. ಸ್ಟೇಜಲ್ಲಿ ಯಾರಿದ್ರು? ಆಟಗಾರರಿಗೆ ಕಿರಿಕಿರಿ ಆಗ್ತಾ ಇತ್ತು. ಅಲ್ಲೊಂದು ವ್ಯವಸ್ಥೆ ಇಲ್ಲ. ಅದು ಯಾರ ಕಾರಣ? ವಿಧಾನಸೌಧ ಯಾರ ಸುಪರ್ದಿನಲ್ಲಿರುತ್ತೆ? ಅಲ್ಲೇ ಅವ್ಯವಸ್ಥೆನ ಮಾಡಿದ್ರಿ. ಅಲ್ಲಿ ಜೊತೆಗೆ ಅಲ್ಲಿ ನುಗ್ಗಲಾಯ್ತು. ಆಯ್ತು, ಅವರು ಅಷ್ಟು ಅವಘಡ ಸಂಭವಿಸಿದ ನಂತರ ಒಂದು ನೈತಿಕ ಹೊಣೆ ಹೊರುವಂತ ಒಂದು ನಿಮಗೆ ಕನಿಷ್ಠ ಒಂದು ಧಾರಾಳತನ ಇಲ್ವಲ್ಲ? ಅವ್ರಿಗೆ ಸೂಕ್ತ ಪರಿಹಾರ ಕೊಡಬೇಕು ಅನ್ನೋದು ಧಾರಾಳತನ ಇಲ್ವಲ್ಲ? ಮತ್ತೆ ಬಿಜೆಪಿ ಅವ್ರು ಮಾಡಿರೋ ಏನ್ ದೇಶದಲ್ಲಿ ಬೇರೆ ಕಡೆಯಲ್ಲಿ ನಡೆದಿಲ್ವಾ ಅಂತ ಹೇಳ್ತೀರಿ. ದೇಶದಲ್ಲಿ ನಡೆದಿರೋದು ಬಿಟ್ಬಿಡ್ರೆ RCB ಗೆದ್ಕೊಂಡ್ಬಂದಿರೋದು ವಿರಾಟ್ ಕೊಹ್ಲಿ ಆಗ್ಲಿ ಇಡೀ ತಂಡ ಬರ್ತಿರೋದು ಅವ್ರ ಅಭಿಮಾನಿಗಳು ನೋಡ್ಲಿಕ್ಕೆ, ನಿಮಗೆ ಆಟೋಗ್ರಾಫ್ ಕೊಡಕ್ಕಲ್ಲ. ಹಾಗಿದ್ರು ಕೂಡ ನಿಮ್ ಕರೆದು ಪೇಟ ಹಾಕಿ ಅಂತ ಹೇಳಿದ್ರ? ವಿಧಾನಸೌಧ ಎದುರುಗಡೆ ಪ್ರೋಗ್ರಾಮ್ ಮಾಡಿ ಅಂತ ಹೇಳಿದ್ರ? RCB ವಿರಾಟ್ ಕೊಹ್ಲಿ ಅವ್ರಿಗೆ ಗೆದ್ದಾದ ನಂತರ ಥ್ಯಾಂಕ್ ಮಾಡಿದ್ದು RCBಗೆ. ಬೆಂಗಳೂರಿನಲ್ಲಿ ನನ್ನ ಹೃದಯ ಇರೋದು, ನನ್ನ ನಿಷ್ಠೆ ಇರೋದು ಬೆಂಗಳೂರಿಗೆ ಅಂತ ಹೇಳಿದ್ರು, ನಿಮಗೆ ಅಂತ ಹೇಳಿಲ್ಲ. ನಿಮ್ಮನ್ನ ಯಾರು ಕರೆದಿದ್ದವರು? ತಿಪ್ಪೆ ಸಾರ್ಸಕ್ ಒಂದು ಜುಡಿಷಿಯಲ್ ಕಮಿಟಿನ ಏನೋ ಒಂದು ನಿವೃತ್ತ ನ್ಯಾಯಾಧೀಶರು ಅಥವಾ ಹಾಲಿನ ಗೊತ್ತಿಲ್ಲ ನನಗೆ, IAS ಆಫೀಸರ್ ನೇತೃತ್ವದಲ್ಲಿ ಒಂದು ತನಿಖೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ತಿಪ್ಪೆ ಸಾರಿಸೋದು ಮುಗ್ದೋಯ್ತದು. ಅದರಿಂದ ಏನೂ ಆಗಲ್ಲ. ಇಲ್ಲಿ ಮೂಢ ಹಗರಣದಲ್ಲೇ ನಾವು ನೋಡ್ಲಿಲ್ವಾ? ಇಂಥ ಕಮಿಟಿ ಮಾಡೋದೆಲ್ಲದು ಕೂಡ ಮುಚ್ಚಾಕಕ್ಕೆ ಅನ್ನೋದು ನಮಗೆ ಬಹಳ ಸ್ಪಷ್ಟವಾಗುತ್ತೆ. ನಿಮ್ಮ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಅಲ್ಲು ಅರ್ಜುನ್ ಮೇಲೆ FIR ಹಾಕ್ತಾರೆ. ಒಂದು ಸಾವಾಗಿದ್ದಕ್ಕೆ ಆತನನ್ನು ಅರೆಸ್ಟ್ ಮಾಡ್ತೀರಿ, ಆತನ ನೀವು ಚೇಸ್ ಮಾಡ್ತೀರಿ. ಇಲ್ಲಿ ಯಾರ ಮೇಲೆ ನೀವು FIR ಹಾಕ್ತೀರಿ ಹೇಳಿ ಸರ್? ಯೋಗಿ ಆದಿತ್ಯನಾಥ್ ಬುದ್ಧಿ ಹೇಳಕ್ ಹೋಗ್ತಿದ್ರಲ್ಲ, 60 ಕೋಟಿ ಸಂಭಾಳಿಸಿರುವಂತ ವ್ಯಕ್ತಿಗೆ ನೀವು 60,000 ಸಂಭಾಳಿಸ್ಲಿಕ್ಕೆ ಆಗದೆ ಅಂತವ್ರು ನೀವು ಬುದ್ಧಿ ಹೇಳ್ತಿದ್ರಲ್ಲ. ಇವತ್ತು ಮಾತಾಡಿ, ಇವತ್ತು ಬರ್ರಪ್ಪ ಲಾಡು ಅವರೇ, ಖರ್ಗೆ ಅವರೇ, ಬನ್ನಿ ಇವತ್ತು ಮಾತಾಡಿ. CMಗೆ ಸಂಭ್ರಮಾಚರಣೆ ನೀವು ಭಾಗಿಯಾಗಿ ಅಂತ ಹೇಳಿದ್ಮೇಲೆ ನೀವು ಸೂಕ್ತ ವ್ಯವಸ್ಥೆ ಮಾಡಬೇಕಲ್ವಾ? ನೆನ್ನೆನೆ ಮಾಡಬೇಕಾದ ಅಗತ್ಯ ಏನಿದೆ? 2-3 ದಿನ ತಗೊಂಡು ಶನಿವಾರ ಎಲ್ಲ ಕಾರ್ಪೊರೇಟ್ ಕಂಪನಿಗಳಿಗೆ ರಜೆ ಇತ್ತು, ಒಳ್ಳೆ ಪ್ರೊಸೆಷನ್ ಮಾಡ್ಬೋದಿತ್ತಲ್ವಾ? ಏನು ಆಟಗಾರರು ಓಡೋಗ್ತಿದ್ರ? ಅವರು ಬೆಳಗಿನ ಜಾವದವರೆಗೂ ಆಟ ಆಡ್ಬಿಟ್ಟು ಅವರು ಒಂದು ರಿಲ್ಯಾಕ್ಸ್ ಮಾಡೋಕ್ಕೂ ಟೈಮ್ ಇಲ್ದಲೆ ಅವ್ರನ್ನ ಅಲ್ಲಿಂದ ತುಂಬ್ಕೊಂಡು ಇಲ್ಲಿ ಬಂದು ನೀವು ಬುಕ್ಕೆ ಕೊಟ್ಟು ಪೋಸ್ ಕೊಟ್ಕೊಂಡು ನೀವು ಫೋಟೋ ತಗೊಂಡು ಆಟೋಗ್ರಾಫ್ ತಗೊಳಕ್ಕೆ ನೀವು ಇದನ್ನೆಲ್ಲ ತರಾತುರಿಲಿ ಮಾಡಿದ್ರಿ. ನಿಮಗೆ ಜವಾಬ್ದಾರಿ ತಗೊಳಕ್ಕಾಗಲ್ಲ ಅಂದ್ಮೇಲೆ ಅವ್ರನ್ನ ಕರೆಯಕ್ಕೆ ಯಾಕೆ ಹೋದ್ರಿ? ಜನರಿಗೆ ಯಾಕೆ ಇನ್ವೈಟ್ ಮಾಡಿರಿ? ಆ ಪಾಪದ ಮಕ್ಕಳು ಸತ್ತೋಗಿದಾರಲ್ರಿ. ಶಾಲೆಗೆ ಹೋಗುವಂತ ಪೂರ್ಣ ಪ್ರಜಾ ಶಾಲೆನಲ್ಲಿ ಹೋಗ್ತಾರೆ ಒಂದು ಮಗು 8ನೇ ಕ್ಲಾಸ್ ನೋಡಿ ಸತ್ತೋಗಿದ್ದಾಳೆ. ಏನಾಗಬೇಕು ಹೇಳಿ? ಅವ್ರ ಪೇರೆಂಟ್ಸಿಗೆ ಏನ್ ಅನ್ಸ್ಬೇಕು ಹೇಳಿ?